ನೋಡಿ ಫ್ರೆಂಡ್ ಅವ್ನ ತರಲೆ ಕೆಲಸನ ಕುರುಕುಲು ತಿನ್ನೋದು ಕಲ್ತ್ಬಿಟ್ಟು ನೀನು ರೊಟ್ಟಿನ ಎಷ್ಟು ಹಾಳು ಮಾಡ್ದೆ ಅಷ್ಟೇ ಇಟ್ಕೊಂಡು ಚಲೋ ಮೇಲೆ ಬೈಲಿ 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 ಡ್ಯಾನ್ಸ್ ಮಾಡ್ಬಾ ಬೈಲಿ. ನಮಸ್ತೆ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಶಾ ನವೀನ್ ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಗುರುವಾರ ಬೆಳಿಗ್ಗೆನೇ ಎದ್ದು ಕೆಲಸ ಎಲ್ಲ ಮುಗಿಸಿ ಏನು ಪಾಪ ಕೆಲಸ ಎಲ್ಲ ಮುಗಿಸಿ ವಾರ ಪೂಜೆ ಎಲ್ಲ ಆಯಿತು. ನಾನು ಪೂಜೆ ಏನೂ ಮಾಡೋಂಗಿಲ್ಲ, ನವೀನೇ ಬೇಗ ಎದ್ದು ಕೆಲಸ ಎಲ್ಲನೂ ಮುಗಿಸ್ಕೊಟ್ಟೆ. ನಾನು ಮನೆಯೆಲ್ಲ ಮಾಪ್ ಮಾಡಿ ಬಾಗಿಲೆಲ್ಲ ತೊಳೆದು ಎಲ್ಲ ರೆಡಿ ಮಾಡಿಕೊಟ್ಟೆ. ಅವರು ದೇವ್ರಿಗೆ ಹೂವೆಲ್ಲ ಮುಡಿಸಿ ಎಲ್ಲ ಮಾಡಿ ದೀಪ ಹಚ್ಚಿ ಪೂಜೆ ಎಲ್ಲ ಮುಗಿಸಿ ಅವರು ಡ್ಯೂಟಿಗೆ ಹೋದರು. ಬೇಗನೆ ಎದ್ದಿದ್ದು ಇವತ್ತು. ಅವರೇ ಪಾಪ ಬೇಗನೆ ಎದ್ದಿದ್ರು, 5 ಗಂಟೆಗೆಲ್ಲ ಎದ್ದಿದ್ರು. ಯಾಕೆ ಅಂತ ಹೇಳಿದ್ರೆ ಅವರೇ ಪೂಜೆ ಮಾಡೋದ್ರಿಂದ ಬೇಗನೆ ಎದ್ದು ಪೂಜೆ ಎಲ್ಲ ಮಾಡಿ ಹೋದರು. ಆಗ ಊಟ ಮಾಡು ಪಾಪು. ಹಾಂ ನೋಡಿ, ನನ್ನ ಮಗ ಎಕ್ಸಾಮ್ ಮುಗಿಸ್ಕೊಂಡು ಬಂದಿದ್ದಾನೆ. ಬನ್ನಿ ಊಟ ಮಾಡಿ. ಅನ್ನ ಸಾಂಬಾರು ಇದೆಯಲ್ಲ, ಅನ್ನ ಆಯ್ತಲ್ಲ ಅಲ್ಲೇ ಕುಕ್ಕರಲ್ಲಿ. ತಂಗ್ಲನ ಬೇಡ? ಯಾಕೆ ಬೇಡ? ನನಗೆ ಹಾಕತೀನಿ ಪಾತ್ರೆ ಅಷ್ಟೇ. ನನಗೆ ಪಾಪೋದ್ ಬೆಳಗ್ಗೆ ಮಾಡಿದ್ದ ಅನ್ನ ಕಣೋ. ಸಾಂಬಾರ್ ಬಿಸಿ ಮಾಡ್ಕೊ ಊಟ ಮಾಡು. ಬಳಿಯ ರೊಟ್ಟಿ ಐತಲ್ಲ ಅದನ್ನ ಹಾಕೋ. ನಿಂಗೆ ಹಾಕಳಕ್ ಬರಲ್ಲ ಬಾ, ನಾನು ಹಾಕೊಡ್ತೀನಿ. ನಿಂಗೆ ಹಾಕಕ್ ಬರಲ್ಲ ಕಣೋ, ಅದನ್ನ ಬಳಿಯಕ್ ಬರಲ್ಲ ನಿನ್ಗೆ. ಬೆಳಗ್ಗೆ ತಿಂಡಿಗೆ ಅಂತ ಬಳಿಯ ರೊಟ್ಟಿ ಮಾಡಿದ್ದೆ, ಅದು ನನಗೆ ಬಳಿಯಕ್ಕೆ ಬರಲ್ಲ. ನಾನು ಬಳ್ಕೊಡ್ತೀನಿ ಬಾ ಅಂತ ಹೇಳಿದ್ರೆ ಕೇಳ್ತಾ ಇಲ್ಲ. ನಾನು ಹಾಕೊಡ್ತೀನಿ ಬಾ ರೊಟ್ಟಿನ ಅಂತ ಹೇಳಿದ್ರೆ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಅದಕ್ಕೆ ಚಟ್ನಿ ಮಾಡಿದ್ದೆ, ನಾನು ಕಾಯಿ ಚಟ್ನಿ ಮಾಡಿದ್ದೆ. ಏಕೆಂದರೆ ಬಾಕ್ಸ್ಗೆ ಏನೂ ಇಲ್ವಲ್ಲ, ಅದಕ್ಕೋಸ್ಕರ ಪಲ್ಯ ಏನೂ ಕೂಡ ಮಾಡಿರಲಿಲ್ಲ. ಚಟ್ನಿ ಮಾಡಿದ್ದೆ ನಾನು. ಎಷ್ಟು ಸಿಡುಕ್ತಾವನೆ ನೋಡಿ. ಅನ್ನ ಇದೆ ಫ್ರೆಂಡ್ ನೋಡಿ. ಅನ್ನ ಇನ್ನೂ ಎಷ್ಟಿದೆ ಅಂತ ಅಂದರೆ ಇಷ್ಟು ಅನ್ನ ಇದೆ, ಸಾಕಾಗುತ್ತೆ. ಬೆಳಿಗ್ಗೆ ಮಾಡಿದ್ದು ಅಂದರೆ ಬೆಳಿಗ್ಗೆ ಅಂತ ಹೇಳಿದ್ರೆ 11 ಗಂಟೆಲಿ ಮಾಡಿದ್ದೆ. ನಾನು ಸ್ವಲ್ಪ ರೊಟ್ಟಿ ತಿಂದ್ಬಿಟ್ಟು ಅನ್ನ ತಿನ್ನೋಣ ಅಂತ ಅಂದ್ಕೊಂಡು ಅನ್ನ ಮಾಡಿದ್ದೆ. ಇನ್ನಿಷ್ಟು ಅವನಿಗಿದೆಯಲ್ವ ಅಂತ ನಾನು ಸುಮ್ಮನೆ ಆದೆ. ಆದರೆ ಇವಾಗ ಅವ್ನು ಬೇಡವಂತೆ. ಈ ಥರ ಎಲ್ಲ ಥರನೂ ಹಸಿಟ್ಟು, ಅಕ್ಕಿ ಹಸಿಟ್ಟು ಮತ್ತು ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು, ರವೆ ಎಲ್ಲನೂ ಹಾಕಿ ನೀಟಾಗಿ ಕಲಸಿ ಈ ಥರ ಮಾಡಿಕೊಂಡು ಬಳಿಯೋದು. ನಿಂಗೆ ಬಳಿಯಕ್ಕೆ ಬರಲ್ಲ ಅದು. ಆಯಿತು ನೋಡಿ, ಇವಾಗ ಅವನೇ ಬಳಿತಾನಂತೆ ನೋಡಿ. ನೋಡಿ, ಆಗಲಿಲ್ಲ ಅಂದರೆ ನಾನು ಮಾಡಿಕೊಡ್ಬೇಕು ನೋಡಿ. ಯಾವ ಥರ ಬುದ್ಧಿ ಅಂದರೆ ನೋಡಿಲಿ, ನೋಡ ಇಲ್ಲಿ ಪಾಪು. ಎಷ್ಟು ಹೇಳಿದ್ರು ಕೇಳಿಕ್ಕಿಲ್ಲ. ನಾನು ಮಾಡ್ಕೊತೀನಿ ಅಂದ್ರೆ ಇಲ್ಲಿ ಹೆಂಗ್ ಮಾಡೋರೆ? ನಾನು ಮಾಡಿದ್ನಾ? ನೋಡಿ ನನ್ನ ಮಗನ್ ತರ್ಲೆ ಮಾಡಿ ನೋಡಿ, ತರ್ಲೆ ಮಾತ್ಕೊಳ್ಳಿ ನೋಡಿ. ಅವನೇ ಮಾಡಿಬಿಟ್ಟು ನಾನು ಹೆಂಗೆ ಬೈತೀನಿ ಆ ಥರ ಅವ್ನು ಬೈತಾ ಇರೋದು ಫ್ರೆಂಡ್. ನಮ್ಮಮ್ಮ ಈ ಥರ ಬೈಯುತ್ತೆ ಅಂತ. ಹಾಂ, ಕೈ ಸುಟ್ಕೊಂಡ ನೋಡಿ. ಇಲ್ಲಿ ನೋಡ, ಇಲ್ಲಿ ಏಯ್, ನೀನು ಏನು ಮಾಡಬೇಕು ಅಂತ ಇದೆಯಾ? ಏನು ಮಾಡಬೇಕು ಅಂತ ಇದೆಯಾ? ಏನು ಮಾಡಬೇಕು ಅಂತ ಇದೆಯಾ? ನೋಡಿಲಿ, ಇಲ್ಲಿ ನೋಡಿಲಿ ಕರೆಕ್ಟಾಗಿ ನೋಡಿ ಫ್ರೆಂಡ್. ಎಲ್ಲನೂ ರಂಪ ಮಾಡ್ತಾನಂತೆ. ಅಡುಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಲ್ಲ, ಅದಕ್ಕೆ ಎಲ್ಲನೂ ಗಲೀಜು ಮಾಡ್ತಾನಂತೆ. ಇಂಥ ಮಕ್ಕಳು ಹುಟ್ಟ. ಚಪಾತಿ ಮಾಡಿ. ಅದು ಬೇಯಬೇಕು ಕಣ, ಇನ್ನೂ ಬೆಂದಿಲ್ಲ ಅದು. ಓ, ಅದು ಚಿಕನ್ ರೋಸ್ಟ್ ಮಾಡ್ಕೊಡೋದು ನಾನು ನಿನಗೆ. ಹಾಂ, ಆಮೇಲೆ ಇನ್ನೇನು ಬೇಕು ಎಲ್ಲ ಆರ್ಡ್ರ್ ಮಾಡು. ಹೋಟ್ಲಲ್ವ ಇದು? ತರಿಕಲೆ ನೋಡಿ ಫ್ರೆಂಡ್, ಅವ್ನು ತರಲೆ ಕೆಲಸನ. ಇನ್ಯಾರು ಗಪ್ಪ ಮಾಡಲಿ? ನಾನು ನಿನಗೆ ತಾನೇ ಮಾಡೋದು, ನಿಮ್ಗಳಿಗೆ ತಾನೇ ಮಾಡಿಡೋದು. ಹಾಂ,
ಅದು ಇನ್ನೂ ಸ್ವಲ್ಪ ಬೇಯಬೇಕು. ನೋಡಿ ಎಷ್ಟು ತರ್ಲೆ ಥರ ಆಡ್ತಾನೆ ಅಂದರೆ ಯಪ್ಪ, ಇವನಿಂದ ಅರ್ಧ ತಲೆನೋವು ನನಗೆ. ಯಾಕೋ ಸ್ವಲ್ಪ ಹುಷಾರಿಲ್ಲ ಫ್ರೆಂಡ್, ಅದಕ್ಕೋಸ್ಕರ ಅನ್ನನೇ ಇದೆಯಲ್ವಾ, ಮೊಳಕೆ ಕಾಳು ಸಾಂಬಾರು ಮಾಡಿದ್ದೆ ನೋಡಿ. ಮೊಳಕೆ ಕಾಳು ಉಪ್ಪು ಸಾಂಬಾರು ಮಾಡಿದ್ದೆ. ಉಪ್ಸಾರು ಅಂದರೆ ಇವ್ರಿಗೆ ಆಗಲ್ಲ. ಎಷ್ಟು ಯಾವ ಥರ ಆಡ್ತಾನಂದ್ರೆ, ಉಪ್ಸಾರು ಅಂತಂದರೆ ಆಗೋದೇ ಇಲ್ಲ ಇವ್ರಿಗೆ. ಎಷ್ಟು ತರಲೆ ಥರ ಆಡ್ತಾನೆ ಅಂದರೆ ಬರೀ ಇದ್ದೇ ಚೇಷ್ಟೇನೆ. ಇದು ಸಿಂಪಲ್ ಬ್ಲಾಗ್ ಆಗಿರುತ್ತೆ, ಡೈಲಿ ಬ್ಲಾಗ್ ಆಗಿರುತ್ತೆ. ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬ್ಲಾಗ, ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡೋಕ್ಕೆ ಆಗಲಿಲ್ಲ. ಏಕೆಂದರೆ ಟೈಮ್ ಬಂದು ಇವಾಗ 1:30 ಹತ್ತತ್ರ ಆಗ್ತಾ ಇದೆ. ಅವನು ಕೂಡ ಎಕ್ಸಾಮ್ ಮುಗಿಸ್ಕೊಂಡು ಬಂದು ಈ ಥರ ತರಲೆ ಥರ ಆಡ್ತಾ ಇದ್ದಾನೆ. ನಾನೇ ಮಾಡ್ಕೊಂಡು ತಿಂತೀನಿ ಬಿಡಿ, ನಾನೇ ಹಾಕೊಂಡು ತಿಂತೀನಿ ಬಿಡಿ ಅಂತ. ಅನ್ನ ಇದೆಯಲ್ವಾ ಊಟ ಮಾಡು ಅಂತ ಹೇಳಿದ್ರೆ ಎಷ್ಟು ಹೇಳಿದ್ರು ಕೇಳಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಹೂವು ಎಲ್ಲ ತಂದಿದ್ದೆ, ಮಾರ್ಕೆಟ್ಗೆ ಹೋಗಿದ್ನಲ್ಲ, ಹೂವು ಎಲ್ಲ ತಂದಿದ್ದೆ. ಅದು ಇನ್ನೂ ಸ್ವಲ್ಪ ಮರಳೆ ಹೂವು ಎಲ್ಲ ಇತ್ತು. ಕೂತ್ಕೊಂಡು ಹೊರಗಡೆ ಎಲ್ಲ ಇದ್ರಲ್ಲ, ಹಾಗೆ ಕಟ್ತಾ ಕೂತ್ಕೊಂಡೆ, ಕೆಲಸ ಎಲ್ಲ ಮುಗಿಸಿ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಇದು ಸಿಂಪಲ್ ಬ್ಲಾಗ್ ಆಗಿರುತ್ತೆ, ಡೈಲಿ ಬ್ಲಾಗ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ, ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಹಾಗಿದ್ರೆ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ, ನಾನು ಬಿಡೋ ಹೊಸ ಹೊಸ ವಿಡಿಯೋ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಪ್ಲೀಸ್ ನನ್ನ ಹಂಬಲ್ ರಿಕ್ವೆಸ್ಟ್ ಅಂತ ಕೇಳ್ಕೊಳ್ಳಿ, ನೋಡೋರು ಪ್ರತಿಯೊಬ್ಬರು ಕೂಡ ಒಂದು ಲೈಕ್ ಕೊಡಿ ಪ್ಲೀಸ್. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ, ಇವತ್ತು ನನ್ನ ಮಗ ನೋಡಿ ಇಂಥ ತರಲೆ ನನ್ನ ಮಗ. ನಾನು ಹೇಳ್ದೆ ಫ್ರೆಂಡ್, ಬಿಸಿ ಇದೆ ಮುಖಕ್ಕೆ ಇಟ್ಬಿಟ್ಟಿಯಾ ಹೋಗ್ಲಿ. ನಾನು ಹೇಳ್ದೆ ಬೇಡ ನಿನ್ಗೆ ಹಾಕಕ್ಕೆ ಬರಲ್ಲ, ಅದು ಬಳಿಯ ರೊಟ್ಟಿ ನಾನು ಹಾಕೊಡ್ತೀನಿ ಅಂತ. ಈ ಥರ ಅವಸ್ಥೆ ಮಾಡಿಕೊಂಡು ಬಂದು ನಿಂತಿದ್ದಾನೆ ನೋಡಿ. ನನ್ನ ಮಗನ ತರಲೆ ಕೆಲಸಗಳ ಒಂದೊಂದೆಲ್ಲ ಮಾಡೋದು ಇವನಿಗೆ ನೋಡಲಿ. ಅದನ್ನ ಇಟ್ಕೊಳ್ಳೋಕ್ಕೂ ಕೂಡ ಶಕ್ತಿ ಇಲ್ಲ ಫ್ರೆಂಡ್ ಇವನಿಗೆ. ಒಂದೊಂದು ತರಲೆ ಕೆಲಸ ಮಾಡಲ್ಲ ಇವನು. ಇವನಿಗೆ ಎಕ್ಸಾಮ್ ಸ್ಟಾರ್ಟ್ ಆದಾಗ್ಲಿಂದಾನು ಹಾಫ್ ಡೇಗೆ ಮನೆಗೆ ಬರ್ತಾ ಇದ್ದಾನೆ. ಇನ್ನೇನು ಮಾಡ್ತೀಯಾ? ಹಾಫ್ ಡೇಗೆ ಮನೆಗೆ ಬರ್ತಿದ್ದಾನೆ. ಬಂದಾಗ್ಲಿಂದಾನು ಕೂಡ ಇದೇ ರೀತಿ ಗೋಳಾಗ್ತಾನೆ ನನ್ನ. ಅಮ್ಮ ಹಂಗೆ ಅಮ್ಮ ಹಿಂಗೆ ಅಂತ. ಇಲ್ಲಿ ಬಾ ಪಾಪು, ಡಸ್ಟ್ಬಿನ್ ಕವರ್ ಹಾಕಿರ್ಲಿಲ್ಲ ಹಾಗೆ ಹಾಕ್ಬಿಟ್ಟ. ಎಂಥ ಮಗ ಇವನು ದೇವ್ರೇ. ನಿಮ್ಮ ಮನೇಲೂ ಈ ಥರ ಮಕ್ಳು ಇರ್ತಾರಾ? ಇದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಏನೋ ಹೇಳಕ್ ಬಂದ ಸುಮ್ಮನಾಗೋದ ನೋಡಿ. ಇರ್ತಾರಲ್ಲ ಅಂತ. ಓ ನನ್ನ ಬೆಸ್ಟಿ ಮಗ ಕುಶಾಲ್, ಅವನು ಹಿಂಗೆ ಅಂತ ಆಡಲ್ಲ. ಆದ್ರೆ ನಿನ್ನಷ್ಟು ತರಲೆ ಆಡಲ್ಲ ಬಿಡು ಅವನು, ನಿನ್ನ ಥರ ಅಷ್ಟೊಂದು ಆಡಲ್ಲ. ಅವ್ನು ಸ್ವಲ್ಪ ದೋಸೆ ಹಾಕೊಟ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅವ್ನು ತರಲೆ ಕೆಲಸಗಳ ಇನ್ನೂ ಏನೇನು ತರಲೆ ಎಲ್ಲ ಮಾಡ್ತಾನೆ ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋ ಮುಖಾಂತರ ತೋರಿಸ್ತೀನಿ. ನೋಡಿ, ನಿಮ್ಮ ಮನೇಲೂ ಕೂಡ ಮಕ್ಳು ಈ ಥರ ಯಾರು ಇದ್ದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಇವ್ನು ನನ್ನ ಮಗ ತರಲೆ, ನನ್ನ ಮಗ ನನಗೆ ಮಾಡ್ತಾ ಇದ್ದೀನಿ ನೋಡು. ನೀನು ಮಾಡ್ಕೊಂಡಿದ್ದೆ, ಇವಾಗ ನಾನು ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಬೆಳಿಬೇಕು ಅಂದರೆ ನೀನು ಯಾವ ಥರ ಬಂತು ನೋಡು. ಒಂದು ರೊಟ್ಟಿ ಹಿಟ್ಟೆಲ್ಲ ಸುಮ್ಮನೆ ವೇಸ್ಟ್ ಮಾಡ್ದಲ್ಲ ನೀನು, ತೆಗೆದು ಡಸ್ಟ್ಬಿನ್ಗೆ ಹಾಕ್ತಲ್ಲ ನೋಡು ನೀನು. ಅದಕ್ಕೆ ಅಮ್ಮನ ಮಾತು ಕೇಳಬೇಕು ಅನ್ನೋದು. ಅಲ್ಲೇ ಕುಟುಂಬ ಅಂತ ತಿಂತಾನೆ ಇರು. ಕುರುಕುಲು ತಿನ್ನೋದು ಕಲ್ತ್ಬಿಟ್ಟು ನೀನು. ಇವತ್ತು ಸಂಜೆ ಪಿಜ್ಜಾ ತಿನ್ನೋದ? ಆಮೇಲೆ ಬರೀ ತಿನ್ನೋದ್ರಲ್ಲೇ ಇರು. ಮನೇಲಿ ಅಚ್ಚುಕಟ್ಟಾಗಿ ಊಟ ಮಾಡಬೇಡ, ಹೊರಗಡೆ ತಿಂಡಿ ತಿನ್ನೋದ್ರಲ್ಲೇ ಇರು ನೀನು. ನೋಡಿ ಎಷ್ಟು ನೀಟಾಗಿ ಬಂತು ನಾನು ಮಾಡ್ತಾ ಇರೋದು ರೊಟ್ಟಿ. ನಾನು ಹೇಳ್ದ ತಾನೆ ನಾನು ಮಾಡ್ತೀನಿ ಅಂತ, ನೀವೇ ತಾನೆ ಹೋಗಿ ಮಾಡಿದ್ದು ಅಲ್ವಾ? ಯಾಕೆ ಇನ್ನೊಂದು ರೊಟ್ಟಿ ಹಿಟ್ಟು ವೇಸ್ಟ್ ಮಾಡಕ್ಕ? ನೀವೇ ತಾನೆ ಅದು ವೇಸ್ಟ್ ಮಾಡಿದ್ದು. ನಾನೇ ಈಗ ನೋಡಿ ನಾನು ಒಂದ್ಸತಿ ಎತ್ತಾಕಿದ್ಕೆ ಹೆಂಗ್ ಬಂತು? ಕಣಪ್ಪ, ನಾನೇ ವೇಸ್ಟ್ ಮಾಡಿದ್ದು, ನಾನೇ ಡಸ್ಟ್ಬಿನ್ಗೆ ಹಾಕಿದ್ದು. ನೀನು ಚೆನ್ನಾಗಿ ಮಾಡಿದ್ಯಾ, ನಾನು ನಿಂತ್ಕೊಂಡು ಪೋಸ್ ಕೊಡ್ತಾ ಇದ್ದೀನಿ ಅಲ್ವಾ? ನೋಡಿ ಬಳಿಯ ರೊಟ್ಟಿ ಇಷ್ಟು ಚೆನ್ನಾಗಿ ಬರೋದಾ? ಎಷ್ಟು ತರ್ಲೆಂಗ್ ಆಡ್ಕೊಂಡು ಹೆಂಗ್ ವೇಸ್ಟ್ ಮಾಡ್ದ ನೋಡಿ. ಆಯ್ತು, ತುಪ್ಪ ಹಾಕ ತಿಂತಾ ಇದ್ದಾನೆ ಇವಾಗ ಚಟ್ನಿಗೆ ಚೆನ್ನಾಗಿರುತ್ತೆ ಅಂತ.
ಈಗ ನಾನು ಮಾಡ್ಕೊಟ್ನಲ್ಲ ರೊಟ್ಟಿನ, ಆಹಾ ಚೆನ್ನಾಗಿ ಬಂದಿದೆಯಮ್ಮ, ಸೂಪರಾಗಿ ಬಂದಿದೆಯಮ್ಮ ಅಂತಾನೆ. ಹೇಳು, ವಿಡಿಯೋ ಮಾಡ್ತಿದ್ದ ತಕ್ಷಣನೇ ನಿಲ್ಲಿಸ್ಬಿಟ್ಟ. ಅಮ್ಮ ಚೆನ್ನಾಗಿ ಬಂತು ಕಣಮ್ಮ ರೊಟ್ಟಿ ಅಂತ. ಇಷ್ಟು ಚೆನ್ನಾಗಿ ಬರೋ ರೊಟ್ಟಿನ ಎಷ್ಟು ಹಾಳು ಮಾಡಿ ನಾನು ಏನು ತರಬಾರ್ದು ಮನೆಗೆ ತಿನ್ನೋದಕ್ಕೆ. ಅವ್ರಿಗೆ ಯಾರಾದರೂ ನೋಡಿ ರೊಟ್ಟಿ ಜೊತೆಲಿ ನೆಂಚ್ಕೊಳಕ್ಕೆ ಹೆಂಗೆ ತಗೋತಾರೆ ಯಾರಾದ್ರೂ. ನಿಮ್ಮನೇಲೂ ಈ ಥರ ಮಕ್ಳಿದಾರ? ನನ್ನ ಮಗ ಈ ಥರ ಅಲ್ಲಿ ನೋಡಲ್ಲಿ, ಸಾಕು ಇಡೀ ತಿನ್ನೋ ಹೋಗಿ. ಇವತ್ತು ತಿನ್ನೋ ಪೂರ್ತಿ ಇವನ ಜೊತೆ ನನಗಂತೂ ಹೇಗಾಡೋದಕ್ಕೆ ಸಾಕಾಗೋಯ್ತು. ಅಲ್ಲಿ ನೋಡಲಿ ಇಂಥ ಬಿಸಿ ಐತೆ ಕಣೋ. ಹಿಂಗೆ ಫ್ರೆಂಡ್ ಆಯಿತು ಅಪ್ಪ, ಆಲೆ ಸಾಯಂಕಾಲಕ್ಕೆ ಕಾಸು ಬೇಕಂತೆ ಮ್ಯಾಗಿ ತಗೊಬತ್ತಾನಂತೆ, ಮ್ಯಾಗಿ ತಗೊಬಂದು ತಿಂತಾನಂತೆ. ಇದು ನನ್ನ ಮಗನ ತರಲೆ ಕೆಲಸ ನೋಡಿ. ಆದರೆ ನನ್ನ ದೊಡ್ಡ ಮಗ ಆ ಥರ ಅಲ್ಲ ಪಾಪ, ಅದು ಬರುತ್ತೆ. ಅದಂತೂ ಈ ಸಲ ಅಂತೂ ತುಂಬ ಬ್ಯುಸಿಯಾಗಿ ಹೋಗಿದ್ದಾನೆ. ಯಾಕೆಂದರೆ SLC ಅಲ್ವಾ, ಎಕ್ಸಾಮ್ ಅಲ್ವಾ, ಅದಕ್ಕೋಸ್ಕರ ಯಾವುದೇ ಥರ ಬ್ಲಾಗ್ನ ನಾನು ಜಾಸ್ತಿ ಮಾಡ್ತಾ ಇಲ್ಲ. ಯಾಕೆಂದರೆ ಅವನ ಜೊತೆ ಅವನು ಹೇಗೆ ಓದ್ತಾನೆ, ಚೆನ್ನಾಗಿ ಓದಬೇಕು ಅನ್ನೋದಕ್ಕೋಸ್ಕರ ಅವನ ಜೊತೆನೇ ಇರ್ತಾಯಿದ್ದೀನಿ. ನಾನು ವೀಡಿಯೋ ಮಾಡ್ಕೊಳ್ತಾ ಕೂತ್ಕೊಬಿಟ್ರೆ ಅವನು ಓದ್ ಕಡೆ ಅಷ್ಟು ಗಮನ ಕೊಡೋಕ್ಕಾಗಲ್ಲ ನಾನು ಅಂತ ಹೇಳಿ ನವೀನ್ ಕೂಡ ಅದೇ ಥರ ಹೇಳಿರೋದು. ಅವ್ನು ಎಕ್ಸಾಮ್ ಮುಗಿಲಿ, ಆಮೇಲೆ ಬೇಕಾದರೆ ನೀನು ಬ್ಲಾಗ್ನ ಮಾಡ್ಕೊಳ್ವೆ, ಮನೇಲಿ ನೀನು ಅವ್ನು ಬಂದಾಗ ಅವ್ನ ಕಡೆ ಒಂದು ಸ್ವಲ್ಪ ಗಮನ ಕೊಡು. ಅವ್ನು ಹೇಗೆ ಓದ್ತಾ ಇದ್ದಾನೆ, ಏನು ಮಾಡ್ತಾ ಇದ್ದಾನೆ ಅನ್ನೋದು ಅವ್ನ ಕಡೆ ಒಂದು ಸ್ವಲ್ಪ ಗಮನ ಕೊಡು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಯಾವುದೇ ಥರ ಬ್ಲಾಗ್ನ ನಾನು ಮಾಡ್ತಾ ಇಲ್ಲ ಜಾಸ್ತಿನ. ನೀನು ಮಾತಾಡಬೇಡ ಜಾಸ್ತಿನ ಅಂತ. ಇವನಂತೂ ಸಖತ್ತರಲೇ ಇಲ್ಲ. ಅವ್ನು ಬಂದಾಗ ನಾನು ಸೈಲೆಂಟ್ ಮಾಡಿಬಿಟ್ಟಿರ್ತೀನಿ ಇವನ್ನ, ಯಾಕೆಂದರೆ ಅವನಿಗೆ ಓದೋಕ್ಕೆ ಯಾವುದೇ ಥರ ಡಿಸ್ಟರ್ಬ್ ಆಗಬಾರ್ದು. ಅದಕ್ಕೋಸ್ಕರ ಅವ್ನು ಬಂದಾಗ ಅವನ ಜೊತೆನೂ ಕೂಡ ಜಗಳ ಮಾಡ್ತಾನೆ, ಕಚ್ಚಾಡ್ತಾನೆ. ಯಾವ ಥರ ಇಬ್ಬರು ಕಚ್ಚಾಡ್ತಾರೆ ಅಂತ ಹೇಳಿದ್ರೆ ನಿಜ ಸಖತ್ತು ಹೊಡೆದಾಡ್ತಾರೆ. ನನಗಂತೂ ಅವ್ರ ಜಗಳ ಬಿಡಿಸೋದೇ ಆಗೋಗುತ್ತೆ ನೋಡಿ. ಎಷ್ಟು ಆರಾಮಾಗಿ ಕೂತ್ಕೊಂಡು ತಿಂತಾ ಇದ್ದಾನೆ. ಚೆನ್ನಾಗೈತೇನೋ? ಹಾಂ, ಮಾತಿಲ್ಲ, ಗೊತ್ತಿಲ್ವಂತೆ. ಯಾರು ತಿಂತಾ ಇರೋದು? ನೀನೇ ತಿಂತಾ ಇರೋದು? ಹಾಂ, ಯಾರೋ ತಿಂತಾ ಇರೋದು? ನಾನು ತಿಂತಾ ಇದ್ದೀನಾ, ನೀನು ತಿಂತಾ ಇದೀಯಾ? ಗೊತ್ತಿಲ್ಲ ಅಂತೀಯಲ್ಲ. ಒಳ್ಳೆ ಮಕ್ಕಳು. ನೋಡಿ ಇಷ್ಟಕ್ಕೆ ಕೋಪ 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 ಫ್ರೆಂಡ್ ಇವನಿಗೆ. ಇಷ್ಟಕ್ಕೆ ಕೋಪ ಮಾಡ್ಕೊಬಿಡ್ತಾನೆ ಬೇಗ. ತಿನ್ನು, ಚೆನ್ನಾಗಿ ಬಂದೈತೆ ಅಲ್ವಾ ರೊಟ್ಟಿ? ಫೋಟೋಕ್ಕೆಲ್ಲ ಸೂಪರ್ ನೋಡಿ ಫ್ರೆಂಡ್. ನಾನು ವಿಡಿಯೋ ಮಾಡ್ತೀನಿ ಅಂದ ತಕ್ಷಣ ಯಾವ ಥರ ರೆಡಿಯಾಗಿ ನಿಂತಿದ್ದಾನೆ, ಹೆಂಗೆ ನೋಡ್ತಾನೆ ನೋಡಿ. ತಾಚಿ ಮಾಡಿತ್ತು ಇವಾಗ ತಾನೇ ಎದ್ದಿ ತಿಂತಾನೆ. ನೋಡ್ಕೊಂಡು ಗೊತ್ತಾಳು ನೋಡಿ ನಮ್ಮ ಸುಬ್ಬಿ ಸಿ ಅಂತ. ಇಬ್ರು ತಾಚಿ ಮಾಡಿದ್ರು. ಇವಳು ನೋಡಿ ಎಕ್ಸಾಮ್ ಮುಗಿಸ್ಕೊ ಬಂದು ಊಟ ಮಾಡ್ತಾ ಇರೋದು. ತೋರಿಸ್ಬಾರ್ದಂತೆ, ಹೇಳಿ ತೋರಿಸ್ಬಾರ್ದಂತೆ. ಇವರಿಬ್ರು ನೋಡಿ ಏನು ಮಾಡ್ತಾ ಇದ್ದಾರೆ ಕೇಳಿ. ಅವರಿಬ್ರು ಹೆಸರು ಬೇಳೆ ಮಾಡ್ತಾ ಇದ್ದಾರೆ. ಹೆಸರು ಬೇಳೆ ಮಾಡ್ತಾ ಇದೀವಿ ಫ್ರೆಂಡ್. ತಿನ್ನಕ್ಕೆ ಅಂತ ಏ ಮಾಡು ಅಂತಾನೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಮಾತಾಡ್ತಾನೆ. ಏನಾದ್ರು ಹೇಳಮ್ಮ ಅವ್ರಿಗೆ ಹಾಯ್ ಏನ್ಬಿಡಮ್ಮ. ಹಾಯ್ ಮಾಡು, ಹಾಯ್ ಮಾಡು. ಬಂಗಾರಿ ಆಂಟಿ ಒಗ್ಗರಣೆಗೆ ಹಾಕಂತ ಇದಾರಂತೆ. ಒಗ್ಗರಣೆಗೆ ಹಾಕಂತ ತಗೋಬತ್ತವ್ರೆಂದು ಸುಮ್ಮನೆ ಎಲ್ಲ ಬರ್ತಾರಲ್ವಾ, ರಜಾ ಅಲ್ವಾ, ಒಂದೊಂದ್ ದಿನ ಮಾಡ್ಕೊಳ್ಳೋದು. ರಜಾ ಅಲ್ವಾ ಫ್ರೆಂಡ್, ಅದಕ್ಕೆ ಒಬ್ಬೊಬ್ರು ಮನೆ ಒಂದೊಂದ್ ದಿನ ಮಾಡ್ಕೊಳ್ಳೋದು. ಏನ್ ರಜದಲ್ಲಿ ಎಲ್ರು ಮನೇಲೂ ಕೊಟ್ಲೆ ಫ್ರೆಂಡ್. ಮಕ್ಕಳ ಸೈನ್ಯ. ಅವಳೊಬ್ಳು ಅಂತೂ ಕಾಲೇಜ್ಗೆ ಹೋಯ್ತಾಳೆ, ಅದೇ ಯೋಚನೆ ಮಾಡ್ತಾವಳೆ. ನನ್ನ ಕಾಲೇಜ್ ಸ್ಟಾರ್ಟ್ ಅಂತ. ಅವಳಿಗೆ ಸೋಮವಾರದಿಂದ ಕಾಲೇಜ್ ಸ್ಟಾರ್ಟ್. ಅವಳಿಗೆ ಇನ್ನೆಲ್ಲ ರಜಾ ಮನೇಲಿ ಇರ್ತಾರೆ. ಅಮಿತುಗೆ ನನಗೆ ಸಂತುಗೆ ಅಪ್ಪುಗೆ 4 ಜನಕ್ಕೂ ರಜಾ. ನೀನು ಒಬ್ಳೆ
ಇವಾಗ ಪರೆಗಣ್ಣು ಹೊಡಿತಾರಂತೆ, ಪರೆಗಣ್ಣು ತಿನ್ನೋಣ ಅಂತ. ಏ ಇದಕ್ಕಿಂತ ಇದ್ದಂಗೆ ಚೆನ್ನಾಗದೆ. ಒಬ್ಳೆ ಇದ್ದಾಗ ಚೆನ್ನಾಗಿ ಮಾತಾಡ್ತಾನೆ, ಹಿಂಗೆ ಎಲ್ಲರೂ ಇದ್ದಾಗ ಏನಮ್ಮ ಸ್ವಲ್ಪ ನಾಚಿಕೆ. ನಾಚಿಕೆ ಸೋನಕ್ಕನ ಹತ್ರ ಮಾತಾಡಕ್ ನಿಂಗೆ ಒಬ್ನೇ ಇದ್ದಾಗ ಎಲ್ಲರೂ ಇದ್ದಾಗ ಏ ಅಂತಾನೆ. ಹೆಂಗವ ಅನ್ನೋದು ನೀನು ಸೋನಕ್ಕಂಗೆ ಇವಾಗ ಪರೆಗಣ್ಣು ಹೊರ್ಕೊಂಡು ತಿನ್ಕೊಂಡು ಕೋಸಂಬರಿ ಮಾಡ್ಕೊಂಡು ಅದನ್ನು ತಿನ್ಕೊಂಡು ಇದೇ ಟೈಮ್ ಪಾಸ್ ಮಾಡೋದು ನಾವು. ಹಾಂ ಇವ್ರು ನೋಡಿ ಕೋಸಂಬರಿಗೆ ಒಗ್ಗರಣೆ ಮಾಡ್ಕೊಂಡು ತಗೋಬತ್ತವ್ರೆ ನೋಡಿ ಇಲ್ಲಿ. ತೋರಿಸಿ ಆಂಟಿ ಒಗ್ಗರಣೆ ಮಾಡಿರೋದು ನೋಡಿ ಇಲ್ಲಿ. ಒಗ್ಗರಣೆ ಮಾಡ್ಕೊಂಡು ತಗೊಬಂದಿದ್ದಾರೆ ಕೋಸಂಬರಿಗೆ. ಆಂಟಿ ಅನ್ನ ತಗೊಬನ್ನಿ ಇವನಿಗೆ. ಹಾಂ ಹಾಕೆ ಕೋಸಂಬರಿನೂ ತೋರಿಸ್ತೀನಿ ನಿಮ್ಗೆ. ಇರಿ ಒಂದು ನಿಮಿಷ. ಯಾರ ಮನೆ ಫಂಕ್ಷನ್ ಆದ್ರೂ ಹೌದು ಕೋಸಂಬರಿ ಇವರೇ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ ಆಂಟಿ ಕೋಸಂಬರಿನ. ಅದಕ್ಕೋಸ್ಕರ ನಾವು ಇವ್ರ ಕೆಲೆ ಕೋಸಂಬರಿನ ಮಾಡಿಸ್ಕೊಳ್ಳೋದು ನೋಡಿ. ಎಲ್ರು ಈ ತರ ದಸರಾ ರಜನ ಈ ತರ ಎಂಜಾಯ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಆಮೇಲೆ ಒಂದೊಂದ್ ದಿನ ಒಬ್ಬೊಬ್ರು ಮನೆ ಮಾಡ್ಕೊಂಡು ತಿನ್ಕೊಳ್ಳೋದು. ಇವಾಗ್ಲಿಂದಾನೇ ತಯಾರಿ. ದಸರಾಕ್ಕೆ ಮೈಸೂರಲ್ಲಿ ಎಲ್ಲ ತಯಾರಿ ಮಾಡ್ಕೊತಾವ್ರೆ. ನಾವು ರಜಕ್ಕೆ ಇಲ್ಲಿ ಮನೇಲಿ ಎಲ್ರು ಕೂಡ ತಯಾರಿ ಮಾಡ್ಕೊತಾವಿ ನೋಡಿ. ಕೋಸಂಬರಿ ರೆಡಿ ಆಗೋಯ್ತು. ಇಲ್ಲಿ ಪರಂಗಣ್ಣು ಹೊರಿತಾವ ಅಲ್ವಾ ಆಂಟಿ? ಜೊತೆ ಕಾಯಿ ಎಲ್ಲ ತುರಿದಿಲ್ವಾ ಸಾಕಾಯ್ಕಿಲ್ಲ ಅಂತ ಮಾಡ್ತಾ ಇದೀನಿ. ಸಂತು ಸಾಂಬಾರ್ ಬದ್ನ ಆಲೆ ಅವನುವೆ ನೋಡಿ ಫ್ರೆಂಡ್. ಮಕ್ಳ ಕತೆ ಉಪ್ಪು ಸಾಂಬಾರ್ ಮಾಡಿದ್ಯಲ್ಲ ಅಂತ ಅವ್ರ ಮನೇಲಂತೆ, ನಮ್ಮ ಮನೇಲಿ ಅನ್ನ ತಂಗ್ಳನ್ನ ಮಡಗಿದ್ಯಲ್ಲ ಅಂತ ನಮ್ಮ ಮನೇಲಿ. ಅಯ್ಯೋ ಜಾಣೆ ಇವಳು ನೋಡಿ ಇಲ್ಲಿ. ಸಖತ್ ಒಳ್ಳೆಳು ಇವಳಂತೂ. ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಇವಳಷ್ಟು ಒಳ್ಳೆಳು ಅಲ್ವಾ? ಪ್ರಪಂಚದಲ್ಲಿ ಯಾರು ಇಲ್ಲ ಇವಳಷ್ಟು ಒಳ್ಳೆಳು. ತೋರ್ಸು ಮುಖವ. ಯಾರದು ಅಷ್ಟು ಒಳ್ಳೆಳು? ಯಾರೋಳು ಅಷ್ಟು ಒಳ್ಳೆಳು? ಮುಖನೇ ತೋರ್ಸಿಲ್ವಲ್ಲ ಮೇಡಮ್ ನೀವು ಅಂತಾರೆ. ಒಳ್ಳೆಳು ಅಂತೆ ಅವಳು. ಪಾಪ ಏನು ಬಿಡಲ್ಲ ಅದು, ಎಲ್ಲಾನು ತಿನ್ಕೊಳುತ್ತೆ. ಅಂಬ ಅಂಬ ಅಂಬ. ಮಾಡ್ತೀನಿ ಹಾಸ್ಟೆಲ್ ಇಟ್ಕೊಂಡಿರೋ ಚಲೋದ್ರ ಮೇಲೆ ನೋಡಿ ಫ್ರೆಂಡ್ಸ್, ಇವಾಗ ಇವರು ಮಾತಾಡ್ತಿದ್ದಾರೆ. ನೋಡಿಲ್ಲಿ ಅಣ್ಣ ಅಣ್ಣ ಅಂತ ಕರಿತಾ. ನೀನು ವಾಯ್ಸ್ ಕೊಡ್ಬೇಡ, ಕಾಪಿ ಬಂದ್ಬಿಡ್ತೀನಿ ನಮ್ಗೆ. ಅದು ಬೇರೆ ಹೋಗ್ಬಿಟ್ಟು ಬಂದ್ರು ನೋಡಿ ಇವರು. ಆಫ್ ಮಾಡಮ್ಮಂತ ಹೇಳ್ತೀನಿ. ಈ ಆಫ್ ಮಾಡಿದ್ನ ಕೊಡಿದೆ. ಬೈಲಿ 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 ಡ್ಯಾನ್ಸ್ ಮಾಡ್ಬಾ. ಬಾಯ್ ಡ್ಯಾನ್ಸ್ ಮಾಡ್ಬಾ. ಇನ್ನು ಮಕ್ಕಳಿಗೆಲ್ಲ ಎಕ್ಸಾಮ್ ಇರೋದ್ರಿಂದ ಎಲ್ಲರೂ ಕೂಡ ಆಫ್ ಡೇಗೆ ಅಂದರೆ ಮಧ್ಯಾಹ್ನಕ್ಕೆ ಬಂದುಬಿಡ್ತಾರೆ. ಅದಕ್ಕೋಸ್ಕರ ನಾವು ಇನ್ನು ಮಕ್ಕಳೆಲ್ಲ ಬರ್ತಾರಲ್ವ ಅಂತ ಹೇಳಿ ಬರೀ ಅನ್ನ ಸಾಂಬಾರೇ ಅಂತ ಹೇಳಿ ಬೇಜಾರು ಮಾಡ್ಕೋತಾರೆ ಅಂದ್ಕೊಂಡು ನಾವು ಆಂಟಿ ಎದುರುಗಡೆ ಮನೆ ಆಂಟಿ ಹೆಸರುಬೇಳೆ ಮಾಡಿಕೊಡ್ತೀನಿ ನಾನು ಅಂತ ಹೇಳಿದ್ರು. ಏಕೆಂದರೆ ಅವರು ತುಂಬ ಚೆನ್ನಾಗಿ ಕೋಸಂಬರಿನ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಎಲ್ಲ ಸೇರಿಕೊಂಡು ಕೋಸಂಬರಿ ಮತ್ತು ಪರಂಗಿಹಣ್ಣು ಇತ್ತು ಅನಿತಾ ಮನೇಲಿ, ಪಪಾಯ, ಅದನ್ನು ಕೂಡ ಹೊರ್ಕೊಂಡು ಎಲ್ಲ ತಿಂದ್ಕೊಂಡು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಕೂಡ ಕೋಟ್ಲೆ ಮಾಡ್ತಾಯಿದ್ರು, ಎಲ್ಲರೂ ಕೂಡ ತಮಾಷೆ ಮಾಡ್ತಾಯಿದ್ರು. ನಾವು ಕೂಡ ಕೆಲಸ ಎಲ್ಲ ಮುಗಿಸಿ ಇನ್ನೇನು ಮಾಡೋದು, ಹಬ್ಬ ಟೈಮ್ಗಳಲ್ಲೆಲ್ಲ ಕೆಲಸ ಬ್ಯುಸಿ ಅಂತ ನಾವು ಮನೆಗಳಲ್ಲಿ ಇರೋದೇ ಆಯಿತು ಕೆಲಸ ಮಾಡಿಕೊಂಡು. ಇವಾಗ ಒಂದೆರಡು ದಿನದಿಂದ ಒಂದು ಸ್ವಲ್ಪ ಫ್ರೀ ಅಂತ ಅನಿಸಿದೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಕೋಟ್ಲೆ ಮಾಡಿಕೊಂಡು ನಗಾಡಿಕೊಂಡು ಎಲ್ಲ ಕೂಡ ಕೋಸಂಬರಿ ಮತ್ತು ಪಪಾಯನ ಕೂಡ ಎಲ್ಲ ತಿಂತ ಕೂತಿದ್ವಿ.
ಇನ್ನು ನಮಗೂ ಕೂಡ ಇನ್ನು ಸಂಜೆ ಆಯ್ತು ಇದ್ದಾಗಲೇ ಕೆಲಸ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಸಂಜೆ ಕೆಲಸ ಅಲ್ವಾ, ಅದಕ್ಕೋಸ್ಕರ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅಷ್ಟೊತ್ತಿಗೆ ಮಕ್ಕಳೆಲ್ಲ ಟ್ಯೂಷನ್ಗೆ ಹೋಗೋ ತನಕ ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಹೇಳಿ ಈ ಥರ ಮಾತಾಡ್ತಾ ಇದ್ವಿ. ನಾವು ಈ ನಮ್ಮ ರೋಡಲ್ಲಿ ಈ ನಾವು 4 ಮನೆ ತುಂಬಾ ಚೆನ್ನಾಗಿರ್ತೀವಿ, ತುಂಬಾ ತಮಾಷೆ ಮಾಡಿಕೊಂಡು. ಅಂಜನೇಯ ಏಕೆ ಊಟ ಮಾಡ್ತಾನೆ ಈಗ. ಅನ್ನ ಉಳ್ಕೋಬೇಕು ಅನ್ನೋ ಈಗ ನೀನು ಎದುರ್ಸು ಉಳ್ಕೊತಾನೆ. ಎಲ್ಲರೂ ತಗೊಳಕ್ಕೆ ತಿನ್ಕೊಬಿಡವ ಅನ್ನವ, ತಿನ್ಕೊಯ್ತಾನೆ ಗೊಗ್ಗಯ್ಯ ಅವ್ನು, ಗೊಗ್ಗಯ್ಯ. ತಿನ್ಕೊಯ್ತಾನೆ ಗೊಗ್ಗಯ್ಯ ಕಲ್ಲ ಬರೀ ಅವ್ನು. ಈಗ ತಿನ್ಕೊಯ್ತಾನೆ ನಿನಗೂ ಗೊಗ್ಗಯ್ಯ ಅವ್ನು. ಗೊಗ್ಗಯ್ಯನು ತಿನ್ಕೊಬಿಡ ಅನ್ನವ, ಎತ್ಕೊಯ್ತಾನಿಲ್ಲ ಅಂದ್ರೆ ಅವ್ರ ಮನೆಗೆ ಆಯ್ತು ಹೋಗಿ ಈಗ ಬೇಗ ಹೋಗು. ಅದಕ್ಕೆ ಹಂಗೆ ಆಗಿರೋದು. ಬಾಯ್ ಬಾಯ್. ಇನ್ನು ನನ್ನ ಮೈದಾನು ಕೂಡ ಕೂತ್ಕೊಂಡು ತಮಾಷೆ ಮಾಡಿಕೊಂಡು ಕಾಮಿಡಿ ಮಾಡಿಕೊಂಡು ನಗಾಡಿಸ್ತಾ ಇದ್ದರು. ಅದು ವಾಯ್ಸ್ ಓವರ್ನ ನಾನು ರಿಮೂವ್ ಮಾಡಿಬಿಟ್ಟಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ವಾಯ್ಸ್ಗಳು ಎಲ್ಲ ಕೂಡ ಮಿಕ್ಸ್ ಆಗಿತ್ತು. ಅದೊಂದು ಸ್ವಲ್ಪ ಗಜಿಬಿಜಿ ಅಂತ ಇತ್ತು, ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅದನ್ನು ರಿಮೂವ್ ಮಾಡಿಬಿಟ್ಟು ನಾನು ವಾಯ್ಸ್ ಓವರ್ನೇ ಕೊಡಿಸ್ತಾ ಇದ್ದೀನಿ. ನಮ್ಮ ಪುಟ್ಟು ಜೊತೆ ಅದಕ್ಕೇನು ತಮಾಷೆ ಮಾಡಿಕೊಂಡು ನಗಾಡಿಕೊಂಡು ಅದಕ್ಕೆ ಜೋಕ್ಸ್ ಮಾಡ್ತಾಯಿದ್ರು. ನಾವು ಎಲ್ಲ ಕೂಡ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಇನ್ನು ಮಕ್ಕಳಿಗೆ ಎಕ್ಸಾಮ್ ಇರೋ ಟೈಮಲ್ಲಿ ಏನು ನೀವು ಈ ಥರ ಮಾಡ್ತಿದ್ದೀರಲ್ಲ ಅಂತ ಅನ್ಕೋಬೇಡಿ. ಏಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ಒಂದು ಹಾಫ್ ಆನ್ ಅವರ್ ಆದರೂ ಮೈಂಡು ಸ್ವಲ್ಪ ರಿಲೀಫ್ ಅಂತ ಅನಿಸ್ಬೇಕು, ಅದಕ್ಕೋಸ್ಕರ. ಇನ್ನು ನಾವು ಟೈಮ್ ಆಯಿತು ಅಂತ ಹೇಳಿ ಮಕ್ಕಳನ್ನೆಲ್ಲರೂ ಕೂಡ ನೀವು ಓದೋಕ್ಕೆ ಹೋಗಿ ಅಂತ ಹೇಳಿ ಅವ್ರನ್ನ ಕಳಿಸು ನಾವು ಹೊರಗಡೆ ಬಂದ್ವಿ. ಅಷ್ಟರೊಳಗೆ ಅನಿತಾ ಸ್ವಲ್ಪ ಒಣಗಿರೋ ಕಡಲೆಕಾಯಿ ಇದೆ, ಅದನ್ನು ತಗೊಬರ್ತೀನಿ ಅಂತ ಹೇಳಿ ಹುರ್ಕೊಂಡು ತಗೊಬರ್ತೀನಿ ಅಂತ ಹೇಳಿ ಹುರ್ಕೊಂಡು ತಗೊಬಂದ್ಲು. ನಾವು ಎಲ್ಲ ಕೂತ್ಕೊಂಡು ತಿಂತ ಮಾತಾಡ್ತಾ ಕೂತಿದ್ವಿ. ಇದು ನಮ್ಮ ಅಡ್ಡ, ಅಂದರೆ ಹೊರಗಡೆ ನಾವು ಕೂತ್ಕೊಂಡು, ನೀವು ನೋಡೇ ಇರ್ತೀರ, ಹೊರಗಡೆ ನಾವು ಕೂತ್ಕೊಂಡು ಮಾತುಕತೆ ಆಡೋದು ಇಲ್ಲೇ ನಾವು. ಇದು ನಮ್ಮ ಅಡ್ಡ ಅಂತಲೂ ಕೂಡ ನಾವು ಕರಿತೀವಿ. ಎಲ್ಲರೂ ಕೂಡ ಇನ್ನೆಲ್ಲ ನಾವು ಹಸ್ಬೆಂಡು ಎಲ್ಲ ಕೂಡ ಡ್ಯೂಟಿಗೆ ಹೋಗಿದ್ರಲ್ವ, ನಾವು ಮಾತ್ರ ಲೇಡೀಸ್ ಮಾತ್ರ ಇದ್ದಿದ್ದು, ಜೆಂಟ್ಸ್ ಎಲ್ಲ ಡ್ಯೂಟಿಗೆ ಹೋಗಿದ್ರು. ನನ್ನ ಮೈದನೂ ಕೂಡ ಏನೋ ಕೆಲಸ ಇದೆ ಅಂತ ಹೇಳಿ ಅವರು ಹೊರಟ್ಬಿಟ್ರು. ಹೇಗಿತ್ತು ಇವತ್ತಿನ ದಿನ ಅಂತೂ ನನಗಂತೂ ತುಂಬಾ ಖುಷಿ ಆಯಿತು, ತುಂಬಾ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನನ್ನ ಮಗನ ತರಲೆ ಮಾತುಗಳು, ನಮ್ಮ ಒಂದು ಫನ್ನು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ. ಪ್ಲೀಸ್ ನೋಡೋ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ನ ಕೊಡಿ. ಏಕೆಂದರೆ ನಿಮ್ಮ ಒಂದು ಲೈಕ್ ನನಗೆ ತುಂಬ ಅಂದರೆ ತುಂಬಾ ಮುಖ್ಯ. ಎಲ್ಲೂ ಸ್ಕಿಪ್ ಮಾಡದೆ ಮಿಸ್ ಮಾಡದೆ ಪೂರ್ತಿ ವಿಡಿಯೋವನ್ನು ನೋಡಿ. ಬಾಯ್.